ನಮಸ್ಕಾರ. ನೀವು ನೋಡ್ತಾ ಇರೋದು ರಣಬೇರಿ ನ್ಯೂಸ್. ಹಾಸನ ಜಿಲ್ಲೆಯ ಹಾಲೂರು ತಾಲೂಕಿನ ಮುದಿಗೆರೆ ಗ್ರಾಮದ ರಂಗೇಗೌಡ ಬಿನ್ IPL ಸಂತೋಷ್ ಬಿನ್ ವೆಂಕಟೇಶ್ 37 ವರ್ಷ ಎಂಬ ವಯಸ್ಸಿನ ವ್ಯಕ್ತಿಯನ್ನು ದಸ್ತಗಿರಿ ಮಾಡಿ ಆರೋಪಿಯಿಂದ 40 ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಮತ್ತು TVS ಅವೆನ್ಯೂಸ್ ಅನ್ನು ವಶಕ್ಕೆ ಪಡೆದ ನಾಗಮಂಗಲ ಗ್ರಾಮಾಂತರ ವೃತ್ತದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿರವರು ಸುದ್ದಿಗೋಷ್ಠಿ ಕರೆದು ಅಭಿನಂದಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿರವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಸವಿವರವಾಗಿ ಮಾಹಿತಿ ನೀಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾಗಮಂಗಲ DYSP ಚೆಲುವರಾಜು ಅವರ ನೇತೃತ್ವದಲ್ಲಿ CPI ನಾಗಮಂಗಲ ಗ್ರಾಮಾಂತರ ವೃತ್ತ ಇವರ ಒಂದು ಮುಂದಾಳುವಿಕೆಯಲ್ಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು. ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 20/5/2025 ನಾಗಮಂಗಲ ತಾಲೂಕಿನ ಬೆಂಡಿಗನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬಿದರಕೆರೆ ಗ್ರಾಮದ ಒಬ್ಬರು ಗಂಗೇಗೌಡ ಅಂತೇಳಿ ಇವರು ಒಂದು ಮನೆಗಳ್ಳತನ ಪ್ರಕರಣವನ್ನು ದಾಖಲಿಸ್ತಾರೆ. ಆ ಒಂದು ಪ್ರಕರಣದಲ್ಲಿ ದಿನಾಂಕ 18ರಂದು ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ವೇಳೆಯಲ್ಲಿ ಮನೆಯ ಬೀರುವಿನಲ್ಲಿ ಇಟ್ಟಿದ್ದ 20 ಗ್ರಾಮದ ಚಿನ್ನದ ಒಡಗುಗಳು ಮತ್ತು 97,000 ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತರು ಬಂದು ಮನೆಗಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ದೂರನ್ನು ಸಲ್ಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂತೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿ MOB ಆಸಾಮಿಯಾಗಿರ್ತಾನೆ. ಈತ ಹಾಸನ ಜಿಲ್ಲೆಯ ಹಾಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು. ಆತನ ಹೆಸರು ರಂಗೇಗೌಡ ಅಂತೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ IPL ಸಂತೋಷ್ ಅಂತೇಳಿ. ಈತ 37 ವರ್ಷ ಒಕ್ಕಲ್ತನ ಕೆಲಸ ಮಾಡ್ಕೊಂಡ ಇದ್ದಂತೇಳಿ ಹೇಳ್ತಾರೆ. ಆದರೆ ಈತ ಮನೆಗಳ್ಳತನ ಮಾಡುವುದನ್ನು ರೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲುಗಳನ್ನು ಅವನಿಂದ ನಾವು ವಶಪಡಿಸಿಕೊಂಡಿದ್ದೀವಿ. ಒಟ್ಟು 10 ಪ್ರಕರಣಗಳನ್ನು ಈ ಒಂದು ತಂಡ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲಿ ಬೆಂಡಿಗನಹಳ್ಳಿ ಠಾಣೆಯ 3 ಪ್ರಕರಣ, ಬೇಲೂರು ಠಾಣೆಯ 4 ಪ್ರಕರಣ, ನಾಗಮಂಗಲ ಗ್ರಾಮಾಂತರ ಠಾಣೆಯ 1 ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹೊಲಿಯೂರು ದುರ್ಗ ಠಾಣೆಯ 2 ಪ್ರಕರಣಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ. ಈತನಿಂದ ಒಟ್ಟು 490 ಗ್ರಾಂ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು TVS ಸ್ಕೂಟರ್ ಅನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ 40 ಲಕ್ಷದಷ್ಟು ಆಗಿರುತ್ತದೆ. ಈತನ ಪತ್ತೆ ಮಾಡುವಲ್ಲಿ ನಮ್ಮ ನಾಗಮಂಗಲ ಗ್ರಾಮಾಂತರ ಠಾಣೆಯ CPI ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆಯಾಗಿರುವ ತಂಡದಲ್ಲಿ ರವಿಕುಮಾರ್ ಅಂತೇಳಿ PSI ಬೇಲೂರು ಠಾಣೆ, ಮಾರುತಿ PSI ಬೆಂಡಿಗನಹಳ್ಳಿ ಠಾಣೆ ಮತ್ತು ಬೇಲೂರು ಠಾಣೆಯ ಪ್ರಶಾಂತ್ ಕುಮಾರ್ CHC, ಮಧುಕುಮಾರ್ CHC, ನಾಗಮಂಗಲ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ CHC, ಬೆಂಡಿಗನಹಳ್ಳಿ ಠಾಣೆಯ ಶಂಕರ್ ನಾಯ್ಕ್ ಮತ್ತು ದಿನೇಶ್ ಹಾಗೂ DPOದ CDR ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲರೂ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾವು ಸೂಕ್ತ ನಂತರ ಸುದ್ದಿಗಾರರು ಕೇಳಿದ ಪ್ರಶ್ನೆಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿರವರು ಸ್ವಾರವಾಗಿ ಉತ್ತರ ನೀಡಿದರು. ನಡೆಯುವ ಸಮಯದಲ್ಲಿ ಬೆಟ್ಟಿಂಗ್ನಲ್ಲಿ ಭಾಗವಾಗಿದ್ದ ಅಂತೇಳಿ ಮಾಹಿತಿ ಇದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು IPL ಬೆಟ್ಟಿಂಗ್ ಕೇಸ್ನಲ್ಲಿ ಆತ ಸಿಕ್ಕು ಬಿದ್ದಿಲ್ಲ. ಆದರೆ ಆತನ MOB ಶೀಟ್ನಲ್ಲಿ ಸಹಿತ ಅದೇ ರೀತಿ ನೋಟ್ ಮಾಡಿದ್ದಾರೆ. ಹಿಂದೆ ಆತ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರ್ಬೋದು ಒಂದು ಮಾಹಿತಿ ಇದೆ. ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಸನ ಜಿಲ್ಲೆಯಿಂದ ನಾವು ಪಡ್ಕೊಳ್ಳೋದಾಗಿದೆ. ಅಂದರೆ IPL ಬೆಟ್ಟಿಂಗ್ ಬಂದಾಗಲೇ ಕಳ್ಳತನಗಳು ಜಾಸ್ತಿ ಮಾಡ್ತಿದೆ ಅಂತ ಇಲ್ಲ, ಅದು ಹೇಳ್ತಾರೆ. ಆ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಎಷ್ಟು ಪ್ರಕರಣ ಆತನ ಮೇಲೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಹಾಸನ ಜಿಲ್ಲೆ ನಾಗಮಂಗಲ ತಾಲೂಕಿನ ಅದು ಪಕ್ಕದ ತಾಲೂಕಲ್ಲ, ಅಲ್ಲಿ ಹಾಸನ ಜಿಲ್ಲೆಯಿಂದ ಕನೆಕ್ಟಿವಿಟಿ ನಾಗಮಂಗಲ ತಾಲೂಕಿಗೆ ಚೆನ್ನಾಗಿದೆ. ಚನ್ನರಾಯಪಟ್ಟಣ ಮುಖಾಂತರ ಆ ಕಡೆ ಓಡಾಟ ಜಾಸ್ತಿ ಇರ್ತದೆ. ಹೀಗಾಗಿ
ಆ ಒಂದು ಪ್ರದೇಶನ ಸೆಲೆಕ್ಟ್ ಮಾಡಿದ್ದೀನಿ. ಅದು ಬಿಟ್ಟು ನೋಡಿ ತುಮಕೂರು ಜಿಲ್ಲೆಯ ತುರುವೇಕೆರೆ ಇರ್ಬೋದು ಮತ್ತು ಹುಲಿಯೂರು ದುರ್ಗ ಇರ್ಬೋದು, ಇವು ಸಹಿತ ಅದೇ ಒಂದು ಏರಿಯಾಗೆ ಸೇರಿದ ಪ್ರದೇಶಗಳಾಗಿದೆ. ಬೇರೆ ಜಿಲ್ಲೆಗಳು ಸೇರಿಕೊಂಡ್ರೆ ಮಂಡ್ಯ ಜಿಲ್ಲೆ ಸ್ವಲ್ಪ ಜಾಸ್ತಿ ಕಳ್ತನಗಳು ಜಾಸ್ತಿ ಆಗಿದೆ. ಇಲ್ಲ, ನಾವು ಅದನ್ನ ಒಂದು ವಿಶ್ಲೇಷಣೆ ಸಹಿತ ಮಾಡಿದ್ದೀವಿ. ಏನು ಲಾಸ್ಟ್ ಇಯರ್ ಟ್ರೆಂಡ್ ಇತ್ತು ಅದೇ ಟ್ರೆಂಡ್ನಲ್ಲಿ ನಡೀತಾ ಇದೆ. ಸ್ವಲ್ಪ ರಾತ್ರಿ ಕಳ್ಳತನ ಪ್ರಕರಣಗಳು ಕಮ್ಮಿ ಆಗಿದೆ, ಬಟ್ ಹಗಲು ಕಳ್ಳತನಗಳು ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನು ಸಹಿತ ನಾವು ವಿಶ್ಲೇಷಣೆ ಮಾಡಿದ್ವಿ ಮತ್ತು ಅದಕ್ಕೆ ಒಂದು ಸೂಕ್ತ ಒಂದು ತಂಡಗಳನ್ನು ಸಹಿತ ನಾವು 4 ಉಪವಿಭಾಗ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಈಗ 4 ಉಪವಿಭಾಗದಿಂದ ಇಷ್ಟು ಸ್ಪರ್ಧೆ ಮಾಡಿದರೆ ಮತ್ತೆ ಈಗ ಸದ್ಯದಲ್ಲೇ ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಉಪವಿಭಾಗದಲ್ಲಿ ಕ್ರೈಮ್ಗಳನ್ನು ಪತ್ತೆ ಮಾಡಲಿಕ್ಕೆ ನಾವೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಸ್ವಲ್ಪ ನೈಟ್ ಗಸ್ತು ಮತ್ತು ಇರ್ಬೋದು ಮತ್ತು ನಾಕಾಬಂದಿ ಪಾಯಿಂಟ್ಗಳು ಅದನ್ನು ಹಾಕಿದರೆ ನಾವು ಪ್ರಕರಣಗಳನ್ನು ಕಂಟ್ರೋಲ್ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಕದ್ದುಮಾಲ್ ಏನ್ ಮಾಡ್ತಿದ್ದ ಸರ್? ಬಂದಂತ ಹಣದಲ್ಲಿ ಏನ್ ಮಾಡ್ತಿದ್ದ ಅಂತ? ಏನೋ ಕದ್ದುಮಾಲ್ನ ಮಾರಿ ಬಂದಂತ ಹಣದಲ್ಲಿ ಏನ್ ಮಾಡ್ತಿದ್ದ? ಶೋಕಿ ಇಲ್ಲ, ಬಂದಂತ ಹಣದಲ್ಲಿ ಖರ್ಚು ಮಾಡ್ತಾ ಇದ್ದ, ಶೋಕಿ ಜೀವನ ಮಾಡ್ಕೊಂಡಿದ್ದ, ಸಾಲ ಮಾಡ್ಕೊಂಡಿದ್ದೆಲ್ಲ ಸಾಲ ತೀರಿಸ್ತಾ ಇದ್ದ, ಮತ್ತೆ ಸಾಲ ಮಾಡೋದು, ಮತ್ತೆ ಇನ್ನೊಂದು ಕಡೆ ಕಳ್ತನ ಮಾಡೋದು, ಇದೇ ತರ ಮಾಡ್ತಾರೆ. ಬೆಳಗ್ಗೆ ಮತ್ತೆ ಕಳ್ತನ ಮಾಡ್ತಿದ್ದ, ರಾತ್ರಿ ಟೈಮ್ ಇಲ್ಲ, ಡೇ ಟೈಮ್ ಇವ್ರದ್ದು ಡೇ ಟೈಮ್ ನೋಡ್ತಾ ಇದ್ದ. ಯಾವ್ದಾದ್ರು ಮನೆಯಲ್ಲಿ ಯಾರು ಇಲ್ಲ ಅಂತಂದ್ರೆ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಯಲ್ಲಿ ಈತ ಕಳ್ತನ ಮಾಡಿ ಹೋಗ್ತಾ ಇದ್ದ. ಹಿಂದೆ ಬೇರೆ ಪೊಲೀಸ್ ಠಾಣೆಗಳ ಪ್ರಕರಣ ದಾಖಲಾಗಿದೆ. ಹಿಂದೆ ದಾಖಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣ ಇದೆ. ಇಲ್ಲ, ಒಬ್ಬನೇ ಸಿಂಗಲ್. ಸರ್, ಕೆಲವು ಸರ್ಕಲ್ಗಳಲ್ಲಿ ಇನ್ನೂ CC ಕ್ಯಾಮ್ರಾಗಳು ಹಾಕಿಲ್ಲ ಸರ್. CC ಕ್ಯಾಮ್ರಾಗಳು ವರ್ಕ್ ಮಾಡ್ತಿಲ್ಲ ಕೆಲವು ಸರ್ಕಲ್ಗಳಲ್ಲಿ ಇನ್ನೂ. ಯಾವುದು ಮಂಡ್ಯದ ಸಿಟಿ ಒಳಗೆ ಇಲ್ಲ, ಮಂಡ್ಯದಲ್ಲಿ ಈಗಾಗಲೇ ನಾವು ನಗರಸಭೆಯವರ ಜೊತೆಗೆ ನಾವು ಪ್ರಪೋಸಲ್ ಕೊಟ್ಟಿದ್ವಿ. 25 CC ಕ್ಯಾಮ್ರಾಗಳ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ವರ್ಕ್ ಆರ್ಡರ್ ಸಹಿತ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಒಂದು 15-20 ದಿನದಲ್ಲಿ ಆ ಒಂದು ಕೆಲಸ ಪೂರ್ತಿಗೊಳಿಸಲಿಕ್ಕೆ ನಾವು ಮಂಡ್ಯನ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರಿಂದ ಸಹಿತ ವರ್ಕ್ ಆರ್ಡರ್ ಆಗಿದೆ. ಸದ್ಯದಲ್ಲಿ ಮೇನ್ ಸರ್ಕಲ್ ಏನಿದೆ ಅಲ್ಲಿ CCTV ಅಳವಡಿಕೆ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಮಳವಳ್ಳಿ ತಾಲೂಕಿನಾದ್ಯಂತ ಸುಮಾರು 100ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನು ಈಗಾಗಲೇ ಅಳವಡಿಸಿದ್ದಾರೆ. ಅದು ಸದ್ಯದಲ್ಲೇ ಅದನ್ನು ಸಹಿತ ನಾವು ಇಲ್ಲ, ಸಾಕಷ್ಟು ಬಾರಿ ಪ್ರತಿ ಸಲ ಅರೆಸ್ಟ್ ಆದಾಗ ಜೈಲಿಗೆ ಹೋಗ್ತಾರೆ. ಮತ್ತೆ ಸ್ವಲ್ಪ ಜನ ಜೈಲಿನಲ್ಲಿದ್ದು ಬೇರೆ ಮೇಲೆ ಮತ್ತೆ ಬಂದು ಮತ್ತೆ ಅದೇ ಚಳಿ ಮಾಡಿ ಹೀಗೆ ಸಾಕಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದಾರೆ. ಏನು ಜೈಲಿಗೆ ಹೌದು, ಜೈಲಿಗೆ ಹೋಗಿ ಬಂದ ಮೇಲೆ ಸುಧಾರಣೆ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ. ಬಟ್ ಬಹಳಷ್ಟು ಜನ ಅಲ್ಲಿ ಹೋದ್ಮೇಲೆ ಮತ್ತಷ್ಟು ಜನ ಸಂಪರ್ಕ ಬೆಳೆದಿದೆ. ಜೈಲಿನಲ್ಲಿ ಬೇರೆ ಬೇರೆ ಏನು ಎಮ್ಮು ಅಂತ ಕರಿತೀವಿ ನಾವು, ಬೇರೆ ಬೇರೆ ರೀತಿಯ ಕಳ್ತನ ಯಾವ ಥರ ಮಾಡ್ತಾ ಇರೋ ಅಂತೇಳಿ ಎಲ್ಲ ಕ್ರಿಮಿನಲ್ಗಳು ಒಂದು ಕಡೆ ಸೇರಿದಾಗ ನಾನು ಆ ಥರ ಮಾಡಿದ್ದೆ, ನೀವು ಈ ಥರ ಮಾಡಿದ್ದೆ ಅಂತೇಳಿ ಮಧ್ಯೆ ಚರ್ಚೆ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೆಲವೊಬ್ರು ಮಾಡ್ತಾರೆ. ಕೆಲವು ಕಡೆ ಏನಾಗ್ತದೆ, ಕೆಲವೊಬ್ರು ಅಲ್ಲಿಂದ ಬದಲಾವಣೆ ಆಗಿರೋ ಬಂದಂಥ ಒಂದು ಉದಾಹರಣೆಗಳು ಸಹಿತ ಇದೆ. ಆದ್ರೂ ಸಹಿತ ನಾವು ಸಹಿತ ಏನು ಜೈಲಿನಲ್ಲಿ ಇದ್ದು ಬರ್ತಾರೆ ಅಂತವ್ರ ಮೇಲೆ ನಿಗಾ ಇಡುವ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕು. ಜೈಲ್ ರಿಲೀಸ್ ಲೀಸ್ಟನ್ನು ಕಳಿಸ್ತಾರೆ. ಅದಾದ್ಮೇಲೆ ಅದನ್ನ ನಾವು ತಗೊಂಡು ಎಲ್ಲ ಠಾಣೆಯವರು ಅವ್ರ ಬಗ್ಗೆ ಸ್ವಲ್ಪ ಸರ್ವೆಲೆನ್ಸ್ ಮಾಡಬೇಕು. ಪ್ರತಿನಿತ್ಯ ಅವನು ಮನೆಯಲ್ಲಿ ಇರ್ತಾನೆ ಅಥವಾ ಬೇರೆ ಬೇರೆ ಎಲ್ಲಿರ್ತಾನೆ, ರಾತ್ರಿ ಎಲ್ಲಿ ಹೋಗ್ತಾನೆ ಅಥವಾ ಡೇ ಟೈಮ್ ಎಲ್ಲಿ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆತನ ಚಟುವಟಿಕೆಗಳ ಮೇಲೆ ನಾವು ಗಮನ ಹರಿಸಿದ್ರೆ ಹೆಚ್ಚಿನ ಪ್ರಕರಣಗಳನ್ನು ನಾವು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಸಹಿತ ನಾವು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ವಿ. ಜೈಲ್ ರಿಲೀಸ್ ಆಗ್ತಾ ಇದ್ದಂಗೆ ಆ ಒಂದು ಮಾಹಿತಿ ನಮ್ಮ ಠಾಣೆಗಳಿಗೆ ಬರಬೇಕು. ಅದನ್ನ ಈಗಾಗಲೇ ಕಳಿಸ್ತಾ ಇದ್ದಾರೆ ಜೈಲರು ನಮಗೆಲ್ಲ. ಅದನ್ನ ನಾವು ಎಲ್ಲ ಠಾಣೆಗಳಿಗೆ ಕಳಿಸ್ತಾ ಇದ್ದೀವಿ. ಯಾವುದು ಇಲ್ಲ, ಇದು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಎವಿಡೆನ್ಸ್ ಇತ್ತು. ಅದನ್ನೆಲ್ಲ ನಮ್ಗೆ ಹೇಳಕ್ಕಾಗಲ್ಲ. ಆ ಒಂದು ಎವಿಡೆನ್ಸ್ ಅನ್ನ ಆಧರಿಸಿ ಟೆಕ್ನಿಕಲ್ ಆಗಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಒಂದು ತನಿಖೆ ಮಾಡಿದಾಗ ಈತನ ಇರುವಿಕೆ ಇಂಥ ಒಂದ್ ಕಡೆ ಇದೆ ಅಂತ ಗೊತ್ತಾಯ್ತು. ಅದನ್ನ ಆಧರಿಸಿ ಅದ ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡಿದ್ದೆ. ಎಲ್ಲ ಕಡೆ ಬೇರೆ ಬೇರೆ ಕಡೆ ಬಂಗಾರದ ಅಂಗಡಿಗಳಿಗೆ, ಜ್ಯುವೆಲರಿ ಶಾಪ್ಗಳಲ್ಲಿ ಅಲ್ಲೆಲ್ಲ ಡಿಸ್ಪೋಸ್ ಮಾಡಿದ್ದ. ಅದನ್ನೆಲ್ಲ ನಾವು ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ರಿಕವರಿ ಮಾಡಿ ಒಂದು ಪ್ರಕರಣದಲ್ಲಿ. ಥ್ಯಾಂಕ್ ಯು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಡಿಷನಲ್ SP ಆದ ಶ್ರೀ ತಿಮ್ಮಯ್ಯನವರು, ನಾಗಮಂಗಲದ ಆರಕ್ಷಾ ಉಪವಿಭಾಗದ ಉಪ ಅಧೀಕ್ಷಕರಾದ ಶ್ರೀ ಚಲುವರಾಜ್ರವರು, ನಾಗಮಂಗಲದ ಗ್ರಾಮಾಂತರ ವೃತ್ತದ CPI ಆದ ಶ್ರೀ ನಿರಂಜನ್ ಕುಮಾರ್ ಅವರು, ಬೆಳ್ಳೂರಿನ PSI ಆದ ಶ್ರೀ ರವಿಕುಮಾರ್ ಅವರು, ಬಿಂಡಿಗ್ಲೆನವಿಲಿಯ PSI ಆದ ಮಾರುತಿ T ರವರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು.